ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 XT ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ದಲ್ಲ ನಂಬರು, ಯೂಟ್ಯೂಬರ್ ನಂಬರ್ ಇದು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಆಗಿರ್ಲಿ ಇನ್ಯಾವುದೇ ವಾಹನ ಇರ್ಬೋದು, ಅದು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ. ವೀಕ್ಷಕರೇ, ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 XT ಗಾಡಿ ಇದು. ಗಾಡಿ 50 HP ಬರುತ್ತೆ. ಮಾಡಲು 22 ಇದೆ, 2022 ಮಾಡಲ್ ಗಾಡಿ. ಗಾಡಿ ರಿಜಿಸ್ಟರ್ ಆಗಿರೋದು 2024ರಲ್ಲಿ. 22 ಮಾಡಲು 24ರಲ್ಲಿ ರಿಜಿಸ್ಟರ್ ಆಗಿರುವಂಥ ಗಾಡಿ. ಇನ್ನು ಓನರು ಗಾಡಿಗೆ ಫಸ್ಟ್ ಓನರ್ ಇದ್ದಾರೆ. ಗಾಡಿಗಿರೋದು ಫಸ್ಟ್ ಓನರು. ನೀವು ಗಾಡಿನ ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಗಾಡಿ ಇಲ್ಲಿವರೆಗೂ 1800 ಗಂಟೆ ಕೆಲಸ ಮಾಡಿದೆ ಅಂತ ಓನರ್ ಹೇಳ್ತಿರೋದು. 1800 ಗಂಟೆ ಕೆಲಸ ಮಾಡಿರುವಂಥ ಗಾಡಿ, ಫಸ್ಟ್ ಓನರ್ ಗಾಡಿ. ಇನ್ನು ಟೈರ್ ಬಂದು ಹಿಂದೆ ರಿಮೋಡ್ ಇದಾವೆ. ಹಿಂದೆ 2 ಗಾಡಿಗೆ ರಿಮೋಡ್ ಇದಾವೆ, ಮುಂದೆ 2 ಕೇಸಿಂಗ್ ಟೈರ್ಸ್ಗಳಿದಾವೆ. ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಮತ್ತು ರಿವರ್ಸ್ PTO ಇರುವಂಥ ಗಾಡಿ ಇದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಇದೆ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಯಾವುದು ಪ್ರಾಬ್ಲಮ್ ಇಲ್ಲ ಗಾಡಿದು. ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿದ್ದಾವೆ. ಮತ್ತು ಗಾಡಿ ಮೇಲೆ ಲೋನ್ ಕೂಡ ಯಾವುದು ಇಲ್ಲ. ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕೆ. ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿ. ದಾವಣಗೆರೆ ಲೋಕಲಲ್ಲಿ ಡೀಲರ್ ಹತ್ರ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುತ್ತೆ. ದಾವಣಗೆರೆ ಸಿಟಿಯಲ್ಲಿ ಗಾಡಿ ಮಾರಾಟಕ್ಕಿದೆ. ರೇಟು ಓನರ್ ಈ ಗಾಡಿಗೆ ಹೇಳ್ತಿರೋದು 5,20,000 ಹೇಳ್ತಿದ್ದಾರೆ. ಹೇಳ್ತಿರೋ ರೇಟ್ ಬಂದು 5,20,000. ಇದು ಫೈನಲ್ ಅಲ್ಲ ವೀಕ್ಷಕರೇ, ಮಾತಾಡಿದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗೋಕ್ಕೆ ಚಾನ್ಸ್ ಕೂಡ ಇರುತ್ತೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ಕನ್ಫ್ಯೂಸ್ ಆಗಿಬಿಡಿ. ದಯವಿಟ್ಟು ವಿಡಿಯೋದಲ್ಲಿ ಗಾಡಿ ಓನರ್ ನಂಬರ್ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿದೆ. ಒಂದು ವೇಳೆ ಟೈಟಲ್ನಲ್ಲಿ ಕೂಡ ಗಾಡಿ ಓನರ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ನೋಡಿ, ಗಾಡಿ ಈ ಥರ ಇದೆ. ನಿಮಗೆ ಗಾಡಿ ಇಡಿಸಿದ್ರೆ ಓನರ್ ಜೊತೆ ಮಾತಾಡಿಕೊಂಡು ಪ್ಲೇಸಿಗೆ ಹೋಗಿ ಗಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ನೀವು ಗಾಡಿನ ತಗೊಳ್ಳಿ. ಇಲ್ಲಾಂದರೆ ನಿಮ್ಮಲ್ಲಿ ಕೂಡ ಬೇರೆ ರೈತರು ಯಾರಾದರೂ ಗಾಡಿನ ತಗೊಳ್ಳೋರಿದ್ರೆ ಅಥವಾ ಮಾರಾಟ ಮಾಡೋರಿದ್ರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಬೇರೆ ರೈತರಿಗಾದರೂ ಖಂಡಿತ ಹೆಲ್ಪ್ ಆಗಲಿ. ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ನಮಸ್ಕಾರ.